ಬ್ಯಾಂಕಿಗೆ ಹೋಗಿ ಸಾಲ ಪಡೆಯಲು ಎಲ್ಲಾ ದಾಖಲಾತಿಗಳನ್ನ ಕೊಟ್ಟರು 5-6 ತಿಂಗಳು ಅಲೆದಾಡಿಸಿ ಮತ್ತೆ ಪುನಃ ಎಲ್ಲಾ ದಾಖಲಾತಿಗಳು ಪಡೆದು ವರ್ಷ ಕಳೆದ್ರೂ ಕೂಡ ಸಾಲ ಮಂಜೂರು ಮಾಡದೆ ಮೋಸ ಮಾಡಲಾಗ್ತಾ ಇದೆ. ಇನ್ನೊಂದ್ ಕಡೆ ದಲ್ಲಾಳಿಗಳ ಮುಖಾಂತರ ಲಂಚ ಪಡೆದು ಸಾಲ ಕೊಡುವುದು ಮುಂದುವರೆದಿದೆ. ವಿದ್ಯಾಭ್ಯಾಸಕ್ಕಾಗಿ ಬೀದಿ ವ್ಯಾಪಾರಿ ಮುದ್ರಾ ಯೋಜನೆ, ಸರ್ಕಾರ ಪ್ರಧಾನ ಮಂತ್ರಿ ರೋಜಗಾರ್ ಯೋಜನೆ, PMFME ಯೋಜನೆ, ಸರ್ಕಾರದ ಹಲವಾರು ಯೋಜನೆಗಳು ಸಾಲ ಕೊಡ್ತಾ ಇಲ್ಲ. ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೂಲಿ ಕೆಲಸ ಮಾಡಿದ ಮತ್ತು ವಿಧವಾ ವೇತನ, ವೃದ್ಧಾಪ್ಯ ವೇತನ, ಅಂಗವಿಕಲ, ಬೆಳೆ ಪರಿಹಾರ ಬ್ಯಾಂಕಿಗೆ ಜಮಾ ಆದಾಗ ಬಾಕಿ ಇರುವ ಫಲಾನುಭವಿಗಳಿಗೆ ಅಕೌಂಟ್ ಹೋಲ್ಡ್ ಮಾಡಿ ಬಾಕಿ ಇರುವ ಖಾತೆಗೆ ಜಮಾ ಮಾಡಿಕೊಳ್ತಿದ್ದಾರೆ. ಬಡ ಫಲಾನುಭವಿಗಳಿಗೆ ಅತಿವೃಷ್ಟಿಯಾದ ಇಂತಹ ಸಂಕಷ್ಟದಲ್ಲಿ ಗೋಳಾಡಿದ್ರು ಕೂಡ ಅಧಿಕಾರಿಗಳಿಗೆ ಕರುಣೆ ಬಾರದೆ ಬಡವರನ್ನ ಮತ್ತಿಷ್ಟು ಸಂಕಷ್ಟಕ್ಕೆ ತಳ್ಳುತ್ತಿದ್ದಾರೆ. ಈ ಕಾರಣ ಕೆಳಕಾಣಿಸಿದ ಬೇಡಿಕೆಗಳಿಗೆ ಒತ್ತಾಯಿಸಿ ದಿನಾಂಕ 28/1/2026 ಲೀಡ್ ಬ್ಯಾಂಕ್ ಎದುರು ಧರಣಿ ಸತ್ಯಾಗ್ರಹ ನಡೆಸಲು ತೀರ್ಮಾನಿಸಲಾಗಿದೆ. ಮತ್ತೊಂದು ಏನು ಮಾಡ್ಯಾರ ಸರ್, ಈಗ ಅಕೌಂಟು 60 ಕಿಲೋಮೀಟರ್ ಒಳಗೆ ಇರಬೇಕಂತ ಫಲಾನುಭವಿ. ಈಗ ನಮ್ಮದು ಹೊಲ, ಈಗ ನಾ ಕಲಬುರಗಿಯಾಗ ಇರ್ತೀನಿ, ನನ್ನ ಹೊಲ ಅಲ್ಲಿ ನಮ್ಮ ಚಿಂಚೋಳಾಗದ. ನಾ 85 ಕಿಲೋಮೀಟರ್ ದೂರ ಇದ್ದೀನಿ, ನನಗೆ ಸಾಲನೇ ಕೊಡಲ್ಲ ಅಂದ್ರೆ ಹೆಂಗೆ? 60 ಕಿಲೋಮೀಟ್ರ್ ಲಿಮಿಟ್ ಮಾಡ್ಯಾರಂತ, ಅಷ್ಟು ಒಳಗೆ ಇರಬೇಕು. ಈಗ ಕೆಲವೊಂದು ಮಂದಿ ಆಂಧ್ರ, ಮಹಾರಾಷ್ಟ್ರದಾಗ ಇರ್ತಾರೆ ರೈತರು, ಎಲ್ಲೋ ಬದುಕಲಕ್ಕೆ ಹೋಗ್ಯಾರ, ಅವ್ರ ಜಮೀನು ಇಲ್ಲದ. ಇಲ್ಲಿ ಸಾಲ ತೊಗೊಂಬರ್ಬೇಕಾದ್ರೆ ಇಲ್ಲ ನಿನ್ನ ಆಧಾರ್ ಕಾರ್ಡ್ ಅಲ್ಲಿ ಮಹಾರಾಷ್ಟ್ರದ, ಅಲ್ಲೇ ಹೋಗಿ ಸಾಲ ತೊಗೊ. ಮಹಾರಾಷ್ಟ್ರದ ಇಲ್ಲಿ ಆಸ್ತಿ ನಮ್ದಿದ್ದಾಗ ಮಹಾರಾಷ್ಟ್ರದವ್ರು ನಮ್ಗೆ ಹೆಂಗೆ ಸಾಲ ಕೊಡ್ತಾರೆ? ಇಲ್ಲ, ಹಾಗೇನು ಪ್ರಾಬ್ಲಮ್ ಇಲ್ಲ. ಇವೆಲ್ಲರೇ ಹೋಲ್ಡ್ ಮಾಡಿ ಒಟ್ಟು ಬ್ಯಾಂಕಿನಾಗ ಅವ್ರು ಏನದ ಇವ್ರಿಗೆ ಸತಾಸೋದು ಕೊಡೋದಿಲ್ಲ, ಹೋಲ್ಡ್ ಮಾಡಿ ಹರೆಸ್ಮೆಂಟ್ ಮಾಡತ್ತಾರೆ. ಹೀಗಾಗಿ ನಾವು ಎಷ್ಟು ಮಂದಿದಂತ ದಿನ ಹೋಗಿ ಅದೇ ಬ್ಯಾಂಕಿಗೆ ಅದೊಂದು ಹೋದಾಗ ಒಮ್ಮೆ ಕೇಳಿದ್ರು ಅವ್ರು ಅದು ಹೇಳೋರು, ಅಲ್ಲಿ ಹೆಡ್ ಆಫೀಸ್ದಾಗ ಮಾಡ್ಯಾರ. ಹೆಡ್ ಆಫೀಸ್ದಾಗ ಹೋದ್ರೆ ಇವ್ರು ಏನು ಕಿವಿಗೆ ಹಾಕೊಂಬಲ್ಲ, ಅದು ಸಾಲ ಏನದ ಅವ್ರದ್ದು ಕಟ್ಟಿ ಬರ್ರಿ ಅಂತ ಅವ್ರು ಹೇಳ್ತಾರೆ. ಈಗ ಇಂಥ ಒಂದು ಬರಗಾಲ ಪರಿಸ್ಥಿತಿದಾಗ ಎಲ್ಲಿ ಯಾರು ಸಾಲ ಕಟ್ಲಕ್ಕೆ ಸಾಧ್ಯ ಅದ? ಅದೇ ಚುಂಚೋಳಗೆ ಒಂದು ಸಲ ಮಾಡಿರು, ಈಗ ನಾವು ಲೀಡ್ ಬ್ಯಾಂಕ್ ಎದುರೇ ಮಾಡ್ಲತ್ತಿದ್ದೇವೆ. ಇದು ಅದಕ್ಕಾಗಿ ನಾವು 28ನೇ ತಾರೀಕು ಮಾಡ್ತಾಯಿದ್ದೀವಿ, ಅಲ್ಲಿ ಲೀಡ್ ಬ್ಯಾಂಕ್ ಎದುರುಗಡೆ ಹೋರಾಟ ಮಾಡ್ತಾಯಿದ್ದೀವಿ. ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಕಲಬುರಗಿ.